ವಾರ ಪ್ರೈಸ್ ಮನಿ ಇಟ್ಕೊಂಡೆ ಒಂದು ಟಾಸ್ಕ್ ನಡೀತು, ಹೆಂಗಿತ್ತು ಅಂತ ಹೇಳಿ ಸುದೀಪ್ ಸರ್ ಅವರು ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಕೇಳಿದ್ದಾರೆ. ಅಲ್ಲಿ ಕಾರ್ತಿಕ್ ಅವ್ರು ಹೇಳಿದ್ದಾರೆ ಏನಂತಂದ್ರೆ, ಈ ಒಂದು ಪ್ರೊಸೀಸರ್ ನನಗೆ ಲೈಕ್ ಆಗಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಮೇಲೆ ನಮ್ರತ್ ಅವ್ರು ಹೇಳಿದ್ರು ಏನಂತಂದ್ರೆ, ಇಲ್ಲಿ ಒಬ್ರು ತುಳ್ಕೊಂತ ಒಬ್ರು ಮೇಲೆ ಹೋಗ್ತಾರೆ ಸರ್ ಅಂತ ಹೇಳಿ ಅವ್ರು ಹೇಳಿದ್ರು. ಆಮೇಲೆ ನಮ್ರತ ಅವ್ರು ಅದಾದ್ಮೇಲೆ ತನಿಷ್ ಅವ್ರು ಹೇಳಿದ್ರು ಏನಪ್ಪಾ ಅಂತಂದ್ರೆ, ಇಲ್ಲಿ ನಾನು ಇಲ್ಲಿ ತನಕ ಕೂಡ ಬಂದಿರೋದು ಬರೀ ಮಾತಾಡ್ಕೊಂತಾನೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರ ಸರ್ ಅಂತ ಹೇಳಿ ಅವ್ರು ಕೂಡ ಹೇಳಿದ್ರು. ಆಮೇಲೆ ಇಲ್ಲಿ ವಿನಯ್ ಅವರು ಒಂದು ಮಾತನ್ನ ಹೇಳಿದಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಪಾಯಿಂಟ್ಲೆಸ್ ಏನ್ ನಡೀತಾವ ಸರ್ ಎಲ್ಲ ಮಾತುಗಳು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಅವ್ರು ಕೂಡ ಹೇಳಿದಾರ. ಇಲ್ಲಿ ಈ ಒಂದು ಮಾತಿಗೆ ಸುದೀಪ್ ಸರ್ ಅವರು ಯಾವ ಥರ ವಾರ್ನಿಂಗ್ ಕೊಟ್ಟರು ಗೊತ್ತಾ? ಈ ವಾರ ಎಲ್ಲ ನಡೆದಿರೋದು ಏನು ಗೊತ್ತಾ, ನಿಮ್ಮಲ್ಲೇ ಇದು ಆಗಿಬಿಟ್ಟು ಈ ಒಂದು ವಾರದಲ್ಲಿ ನಿಮ್ಮ ತಟ್ಟೆಯಲ್ಲಿ ಏನಿದೆನೋ ಅದನ್ನು ತಿನ್ನೋದು ಬಿಟ್ಟು ಬೇರೆಯವ್ರ ತಟ್ಟೆಯಲ್ಲಿ ಏನಿದೋ ಅದು ಅವ್ರು ತಿನ್ನಬಾರ್ದು, ಬೇರೆಯವ್ರಿಗೆ ಸಿಗಬಾರ್ದು ಅನ್ನೋ ಥರ ಆಡಿದ್ರಿ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ವಾರ್ನಿಂಗ್ ಕೊಟ್ಟಿದಂಗೆ ಅಲ್ವಾ, ಅಂದರೆ ನಿಮ್ಮಲ್ಲಿ ಏನಿದೆನೋ ಅದನ್ನು ಮಾತ್ರ ತಗೊಳ್ಳಿ, ಆಡ್ರಿ, ಅದನ್ನ ಬಿಟ್ಟು ಬೇರೆಯವ್ರ ಹತ್ರ ಅಷ್ಟಿದೆ ಬೇರೆಯವ್ರ ಹತ್ರ ಇಷ್ಟಿದೆ ಅಂತ ಹೇಳಿ ಅವ್ರಿಗೂ ಸಿಗದಿರಂಗೆ ನಿಮಗೂ ಸಿಗದಿರಂಗೆ ಮಾಡಿದ್ರಲ್ಲ ಅಂತೇಳಿ ಈ ಒಂದು ಮಾತನ್ನ ಸುದೀಪ್ ಸರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಎಲ್ರು ಕೂಡ ಹೆಂಗೆ ಆಡುತ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನಗೆ ಇಷ್ಟ ಆಗಿಲ್ಲ, ನನಗೆ ಈ ತರ ಹೇಳ್ತಿದ್ದಾರೆ ಅಂತೆಲ್ಲ ಹೇಳಿದ್ರು. ಓಕೆ, ಅದು ಎಲ್ಲ ಒಂದ್ ಕಡೆ ಆದ್ರೂ ಕೂಡ ಅವ್ರವ್ರಿಗೆ ಏನ್ ಅನ್ಸಿದ್ರು ಅದನ್ನೆಲ್ಲ ಪಂಚಾಯತಿಯಲ್ಲಿ ಹೇಳಿದ್ದಾರೆ ಸುದೀಪ್ ಸರ್ ಅವ್ರ ಮುಂದೆ. ಆದ್ರೆ ಸುದೀಪ್ ಸರ್ ಅವ್ರು ಕೊಟ್ಟಿರೋ ವಾರ್ನಿಂಗ್ ಇದೆ ಅಲ್ವಾ, ಒಂದು ಕ್ಲಾಸ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಗೆಲ್ಲಬೇಕನ್ನೋ ಒಂದು ಹಠ ಇದೆ ಅಲ್ವಾ. ಓಕೆ, ಅದು ಓಕೆ, ಬಟ್ ಇನ್ನೊಬ್ರಿಗೂ ಕೂಡ ಸಿಗಬಾರ್ದು ಆ ಒಂದು ಗೆಲುವು ಅನ್ನೋದು ಇದೆ ಅಲ್ಲ, ಅಷ್ಟು ಸರಿ ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ಅದೇ ಹೇಳಿದ್ದಾರೆ ಇಲ್ಲಿ ಸುದೀಪ್ ಸರ್ ಅವ್ರು ಅಂತ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೀವೇ ನೋಡ್ತಿದ್ದೀರಲ್ವಾ, ಇನ್ನೇನು ಫಿನಾಲೆ ಕೂಡ ಬೆರಳಿಕೆ ವಾರಗಳಷ್ಟೇ ಇದಾವೆ ಅಂತಾನೆ ಹೇಳ್ಬೋದು. ಆಯ್ತು, ಈ ಒಂದು ಬಿಗ್ ಬಾಸ್ ಕೂಡ ಮುಗಿಯಕ್ಕೆ ಬರಕತ್ತದಲ್ಲ, ಅದಕ್ಕೆ ಎಲ್ಲರೂ ಕೂಡ ಈ ಬಿಗ್ ಬಾಸ್ ಮುಗಿಯಕ್ಕೆ ಬರಕತ್ತದ ಅಂದ್ರೆ ಇವಾಗ ನಾವು ಏನಂತ ತೋರಿಸ್ಬೇಕು, ನಾವು ಆಡಬೇಕು, ಈ ಒಂದು ಬಿಗ್ ಬಾಸ್ನ ವಿನ್ ಆಗಿ ನಾವೇ ಹೋಗ್ಬೇಕಂತ ಹೇಳಿ ಎಲ್ರಿಗೂ ಒಂದು ಮನಸ್ಸಲ್ಲಿದೆ. ಬಟ್ ಅದನ್ನ ಇರ್ಲಿ ಮನ್ಸಲ್ಲಿ, ಆದ್ರೆ ಯಾವ ತರ ಆಡ್ಬೇಕು ಯಾವ ತರ ಆಡ್ಬಾರ್ದು ಅಂತ ಹೇಳಿ ಸುದೀಪ್ ಸರ್ ಅವ್ರು ಬಂದು ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಇನ್ನು ಯಾರ್ಯಾರಿಗೆ ಯಾವ ತರ ಕ್ಲಾಸ್ ತಗೊಂಡಿದಾರೋ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.